ಪ್ರತಿ ವರ್ಷ ಚಿಕ್ಕಬಳ್ಳಾಪುರದ ವೇಣುಗೋಪಾಲ ಸ್ವಾಮಿ ಭಜನೆ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಪ್ತಾಹ ಕಾರ್ಯಕ್ರಮ ನಡೆಸಲಾಗುತ್ತೆ. ಈ ಸಪ್ತಾಹದ ಅಂಗವಾಗಿ ಒಂದು ವಾರದ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಅದರ ಭಾಗವಾಗಿ ಪುಟಾಣಿ ಮಕ್ಕಳಿಗೆ ಶ್ರೀಕೃಷ್ಣನ ವೇಷ ಧರಿಸಿ ಸಾಮೂಹಿಕವಾಗಿ ಕೃಷ್ಣ, ರಾಧೆ ಮತ್ತು ರುಕ್ಮಿಣಿಯರನ್ನ ಕಾಣುವುದೇ ಕಣ್ಣಿಗೆ ತಂಪಾಗಿತ್ತು. ಚಿಕ್ಕಬಳ್ಳಾಪುರದ OPO ರಸ್ತೆಯಲ್ಲಿರುವ ವೇಣುಗೋಪಾಲ ಸ್ವಾಮಿ ಭಜನೆ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಪ್ತಾಹವನ್ನು ಪ್ರತಿ ವರ್ಷ ಆಚರಿಸುತ್ತಿದ್ದು, ಈ ವರ್ಷವೂ 7 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಸಪ್ತಾಹ ಯಶಸ್ವಿಯಾಯಿತು. ಈ ಸಪ್ತಾಹದಲ್ಲಿ 6ನೇ ದಿನವಾದ ಭಾನುವಾರ ಸಂಜೆ ಚಿಣ್ಣರಿಗೆ ಶ್ರೀಕೃಷ್ಣನ ವೇಷ ಹಾಕಿ ಪೋಷಕರು ಆನಂದಿಸಿದ್ದು ವಿಶೇಷವಾಗಿತ್ತು. ಶ್ರೀಕೃಷ್ಣ, ರಾಧೆ, ರುಕ್ಮಿಣಿಯ ವೇಷದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಮಿಂಚುತ್ತಿದ್ರು. ಇಲ್ಲಿ ನೋಡಿ, ಬೆಣ್ಣೆಯ ಬದಲಿಗೆ ಲಿಪ್ಸ್ಟಿಕ್ ಅನ್ನ ಮೇಯುತ್ತಿರುವ ಬಾಲಕೃಷ್ಣ. ಇನ್ನು ಈ ಕಡೆ ನೋಡಿದ್ರೆ ಬಲ ಭೀಮನ ತರ ಇರೋ ಬಲಾಢ್ಯ ಕೃಷ್ಣ. ಇನ್ನು ಮುರಳಿ ವಾದನ ನುಡಿಸುತ್ತಿರುವ ಮುದ್ದು ಕೃಷ್ಣನಿಗಂತೂ ಮೆಚ್ಚುಗೆಯ ಮಹಾಪುರ. ಹೀಗೆ ಶ್ರೀಕೃಷ್ಣನ ಬಾಲ್ಯದ ಲೀಲೆಗಳನ್ನೆಲ್ಲ ಮೈಗೂಡಿಸಿಕೊಂಡಿರುವ ಈ ಚಿಣ್ಣರು ತಮ್ಮದೇ ಶೈಲಿಯಲ್ಲಿ ಶ್ರೀಕೃಷ್ಣನಾಗಿ, ಬಾಲಕೃಷ್ಣನಾಗಿ, ಮುದ್ದು ಕೃಷ್ಣನಾಗಿ ಮಿಂಚುತ್ತಿರುವುದು ನೋಡಿದ್ರಲ್ಲ. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಪ್ತಾಹದ 6ನೇ ದಿನದ ಕಾರ್ಯಕ್ರಮ. ಇನ್ನು ಇಲ್ಲಿ ಶ್ರೀಕೃಷ್ಣ ಮಾತ್ರವಲ್ಲ, ರಾಧೆ, ರುಕ್ಮಿಣಿಯರು ಸಾಥ್ ನೀಡಿದ್ರ. ನೂರಾರು ಮಕ್ಕಳು ತಮ್ಮ ಮುಗ್ಧ ಮುಖಗಳೊಂದಿಗೆ ವೇಣುಗೋಪಾಲ ಸ್ವಾಮಿ ಭಜನೆ ಮಂದಿರದಲ್ಲಿ ಮಾಡಿದ ಕಲರವ ಅಷ್ಟಿಷ್ಟಲ್ಲ. ಹೊಸ ಪೋಸ್ಟ್ ಆಫೀಸ್ ರಸ್ತೆ, ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ ಸುಮಾರು ವರ್ಷಗಳಿಂದ ಗೋಕುಲಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಸಪ್ತಾಹ ಅಂದರೆ ಒಂದು ವಾರದ ಪರ್ಯಂತವಾಗಿ ಇವರು ಗೋಕುಲಾಷ್ಟಮಿ ಪೂಜೆಯನ್ನು ಪ್ರತಿದಿನ ಸಾಯಂಕಾಲ ಪೂಜೆ ಮಾಡ್ತಾರೆ. ಭಜನೆ ಮತ್ತು ನೃತ್ಯ, ಗಾನಾದಿಗಳನ್ನೆಲ್ಲ ಮಾಡಿ ಈ ದಿನ ವಿಶೇಷವಾಗಿ ಎಲ್ಲ ಮಕ್ಕಳಿಂದನೂ ಕೃಷ್ಣನ ವೇಷಧಾರಿಗಳಾಗಿ ಇಲ್ಲಿ ಬಂದಿರ್ತಾರೆ. ಯಾಕೆ ಅಂದರೆ ನಮ್ಮ ಸನಾತನವಾದಂತಹ ಹಿಂದೂ ಧರ್ಮ ಉಳಿಸೋದಕ್ಕೋಸ್ಕರ ಮುಂದಿನ ಒಂದು ಪೀಳಿಗೆಗೆ ಹಿಂದೂ ಧರ್ಮ ಅಂದರೆ ಏನು, ಮಹಾಭಾರತ ಅಂದರೆ ಏನು, ರಾಮಾಯಣ ಅಂದರೆ ಏನು, ಭಾಗವತ ಅಂದರೆ ಏನು ಎಂದು ತಿಳಿಸ್ಕೊಡೋದಕ್ಕೋಸ್ಕರ ಕೃಷ್ಣನ ವೇಷಧಾರಿಗಳಾಗಿ ಮತ್ತು ರಾಧೆ, ರುಕ್ಮಿಣಿ ವೇಷಧಾರಿಗಳಾಗಿ ಎಲ್ಲ ಮಕ್ಕಳು ಬಂದಿದ್ದಾರೆ. ಮತ್ತು ಭಾಳ ಜನ ಇಲ್ಲಿ ಭಾಳ ಬಂದು ಪ್ರತಿ ವರ್ಷ ಸಂಕ್ರಾಂತಿ ಪೂಜೆ, ಆಮೇಲೆ ಗೋಕುಲಾಷ್ಟಮಿ, ರಾಮನವಮಿ, ಯುಗಾದಿ ಪೂಜೆ, ಹೀಗೆ ವೈಕುಂಠ ಏಕಾದಶಿ, ದ್ವಾದಶಿ ಪೂಜೆಗಳು ವಿಜೃಂಭಣೆಯಾಗಿ ನಡೆಯುತ್ತೆ. ಪ್ರತಿ ಶನಿವಾರ ಇಲ್ಲಿ ಭಜನೆ ಪೂಜೆ ಎಲ್ಲ ನೃತ್ಯ ಗೀತಾದಿಗಳೆಲ್ಲ ನಡೆಯುತ್ತೆ. ವೇಣುಗೋಪಾಲ ಸ್ವಾಮಿ ಭಜನೆ ಮಂದಿರದಲ್ಲಿ ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಲಾಸ್ಟ್ ವರ್ಷ ನನ್ನ ಪುಟ್ಟ ಕಂದಮ್ಮ ಇತ್ತು, ನಾವು ಕರ್ಕೊಂಡು ಬರೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ನನ್ನ ಪುಟ್ಟ ಕಂದಮ್ಮಗೆ, ನನ್ನ ಮಗನಿಗೆ ಫಸ್ಟ್ ಕೃಷ್ಣ ಜನ್ಮಾಷ್ಟಮಿನ ಇಲ್ಲಿ ಆಚರಣೆ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ತಂದಿದೆ. ಸೊ ಪ್ರತಿ ಹಬ್ಬನೂ ಆಚರಿಸ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಅಂತಲೇ ಅಲ್ಲ, ಪ್ರತಿ ವರ್ಷವೂ ಆಚರಣೆ ಮಾಡ್ತಾರೆ. ಈ ಕೃಷ್ಣ ಜನ್ಮಾಷ್ಟಮಿ ಪುಟ್ಟ ಕಂದಮ್ಮಗಳು ರಾಧಾ ಕೃಷ್ಣ ವೇಷ ಹಾಕಿ ಕರ್ಕೊಂಬರೋದು ತುಂಬ ಖುಷಿ ಕೊಟ್ಟಿದೆ ನಮಗೆ. ಮತ್ತು ತೀರ್ಥ ಪ್ರಸಾದ ಎಲ್ಲ ವಿನಿಯೋಗ ಮಾಡೋದ್ರಿಂದ ತುಂಬ ಖುಷಿ ಕೊಟ್ಟಿದೆ ಎಲ್ಲರಿಗೂ. ಹಬ್ಬ ಹರಿದಿನ ತುಂಬ ಅಂದರೆ ಗೌರಿ ಹಬ್ಬ, ಯುಗಾದಿ ಹಬ್ಬ, ಮುಕ್ಕೋಟಿ ಏಕಾದಶಿ ಪ್ರತಿಯೊಂದು ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ನಡೆಸ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ 7 ದಿನಗಳ ಸಪ್ತಾಹದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಗಳೇ ಒಂದು ಕಡೆಯಾದರೆ, ಈ ಚಿಣ್ಣರ ಕಲರವವೇ ಒಂದು ಕಡೆಯಾಗಿ ಅತ್ಯಂತ ಆಕರ್ಷಣೀಯವಾಗಿತ್ತು ಎಂದರೆ ತಪ್ಪಾಗಲಾರದ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.